ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಯೋಜನೆಯನ್ನು ಜಾರಿ ಮಾಡಿದೆ. ಇದೇ 15ರಿಂದ ಮ್ಯಾನ್ಯುಯಲ್ ಫಾಸ್ಟ್ಯಾಗ್ಗಳ ಪಾಸ್ಗಳನ್ನು ವಿತರಿಸಲಾಗ್ತಾ ಇದೆ. ವಾಹನ ಸವಾರರು ಭರ್ಜರಿ ರೆಸ್ಪಾನ್ಸ್ ಅನ್ನು ತೋರಿಸ್ತಾ ಇದ್ದಾರೆ. ನೋಡಿ. ಹೆದ್ದಾರಿ ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ಗೆ ಭರ್ಜರಿ ಡಿಮ್ಯಾಂಡ್. ಜಾರಿಯಾದ 4 ದಿನದಲ್ಲಿ 5 ಲಕ್ಷ ವಾಹನ ಸವಾರರಿಂದ ಪಾಸ್ ಖರೀದಿ. ಮೊದಲ ದಿನವೇ ರಾಜ್ಯದ 20,000 ವಾಹನ ಸವಾರರಿಂದ ಪಾಸ್ ಖರೀದಿ. ಹೆದ್ದಾರಿಗಳಲ್ಲಿ ಕಾರುಗಳು, ಜೀಪ್ಗಳು ಮತ್ತು ವ್ಯಾನ್ಗಳಂತಹ ಖಾಸಗಿ ವಾಣಿಜ್ಯೇತರ ವಾಹನಗಳಿಗೆ ಪ್ರೀಪೇಡ್ ಟೋಲ್ ಯೋಜನೆ ಅಥವಾ ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ಸಿಸ್ಟಮ್ ಆಗಸ್ಟ್ 15ರಿಂದ ಕೇಂದ್ರದ ಹೆದ್ದಾರಿ ಹಾಗೂ ಸಾರಿಗೆ ಇಲಾಖೆ ಜಾರಿಗೆ ತಂದಿದೆ. ಈ ವಾರ್ಷಿಕ ಪಾಸ್ ಯೋಜನೆಗೆ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಿದೆ. ಈ ಯೋಜನೆ ಜಾರಿಯಾದ 4 ದಿನದಲ್ಲಿ ಬರೋಬ್ಬರಿ 5 ಲಕ್ಷ ವಾಹನ ಸವಾರರು ಈ ಮ್ಯಾನ್ಯುವಲ್ ಪಾಸ್ ಅನ್ನು ಖರೀದಿಸಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಮೊದಲ ದಿನ ಅಂದರೆ ಆಗಸ್ಟ್ 15ರಂದು 20,000 ಜನ ವಾರ್ಷಿಕ ಪಾಸ್ ಅನ್ನು ಖರೀದಿಸಿದ್ದಾರೆ. So actually NHAI has implemented annual FASTag for the annual pass for 3,000 rupees for private vehicles like car and jeep. So we got a good response from all over India. In Karnataka state, we also got a good response. Like 20,000 people have activated FASTag on the first day itself. We can apply through Rajmarg Yatra app. You can just go into Play Store and download the Rajmarg Yatra app. There is a section of annual pass. After that, you can pay the 3,000 app and you'll be getting that pass. After that you can move through any toll plaza which has been identified by NHAI and Ministry for 200 times. ಈ ಪಾಸ್ ಅನ್ನು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ರಾಷ್ಟ್ರೀಯ ಎಕ್ಸ್‌ಪ್ರೆಸ್ ವೇಗಳಲ್ಲಿ ನಿರ್ವಹಿಸುವ ಟೋಲ್ ಪ್ಲಾಜಾಗಳಲ್ಲಿ ಬಳಸಬಹುದು. ಈ ವಾರ್ಷಿಕ ಟೋಲ್ ಪ್ಲಾಜಾ ಆಕ್ಟಿವ್ ಆದ ದಿನದಿಂದ 1 ವರ್ಷ ಅಥವಾ 200 ಟ್ರಿಪ್ಗಳವರೆಗೂ ಕೂಡ ಟೋಲ್ ಶುಲ್ಕವನ್ನು ಪಾವತಿಸದೆ ದಾಟಬಹುದಾಗಿದೆ. 200 ಟ್ರಿಪ್ ಮುಗಿದ್ರೆ ಮತ್ತೆ ರೀಚಾರ್ಜ್ ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ವಾಹನ ಸವಾರರು ಪದೇ ಪದೇ ಟೋಲ್ ಪಾವತಿಸುವ ಅಗತ್ಯವಿರೋದಿಲ್ಲ ಹಾಗೂ ವಾಹನ ಸವಾರರ ಹಣವನ್ನು ಕೂಡ ಉಳಿಸುತ್ತೆ. ಈ ವಾರ್ಷಿಕ ಫಾಸ್ಟ್ಯಾಗ್ ಪಾಸನ್ನು ಅಸ್ತಿತ್ವದಲ್ಲಿರುವಂತಹ ಫಾಸ್ಟ್ಯಾಗ್ನಲ್ಲಿ ಆಕ್ಟಿವ್ ಮಾಡಬಹುದಾಗಿದೆ. ಈ ಪಾಸ್ ಬಹಳಷ್ಟು ಸಲ ಪ್ರಯಾಣಿಸುವವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಪ್ರತಿ ಟೋಲ್ಗೆ ಫಾಸ್ಟ್ಯಾಗ್ನ ಸರಾಸರಿ ವೆಚ್ಚವನ್ನು ಅಂದಾಜು 15 ರೂಪಾಯಿಗೆ ಇಳಿಸುತ್ತೆ. ಇದು ಜಾರಿಯಾಗಿದ್ದು ಆಗಸ್ಟ್ 15 ಅಂದರೆ ಇಂಡಿಪೆಂಡೆನ್ಸ್ ಡೇಯಿಂದ ಜಾರಿಯಾಯಿತು 2025. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ರೂಔಟ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಆಲ್ಸೋ. ಈ ಆ್ಯನ್ಯುಯಲ್ ಫಾಸ್ಟ್ಯಾಗ್ ಪಾಸ್ ಯಾವ್ಯಾವ ವೆಹಿಕಲ್ಸಿಗೆ ಬರುತ್ತೆ ಅಂದರೆ ಎಲ್ಲ ಪ್ರೈವೇಟ್ ವೆಹಿಕಲ್ಸ್, ಐ ಮೀನ್ ಕಾರು, ಜೀಪ್, ವ್ಯಾನ್ ಇರೋರು ಇದ್ರ ಉಪಯೋಗನ ಪಡ್ಕೊಬೋದು. ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾವ ಥರ ಅಂದರೆ ಟೋಲಲ್ಲಿ ಬೇಗ ಗಾಡಿ ಪಾಸ್ ಆಗುತ್ತೆ, ಕಾಯೋ ತಪ್ಪುತ್ತೆ. ಈ ಥರ ಎಲ್ಲ ಉಪಯೋಗ ಇರೋದ್ರಿಂದ ಎಲ್ಲ ಜನಗಳು ಇದರ ಸದುಪಯೋಗವನ್ನು ಪಡಿಸ್ಕೊಬೇಕಂತ NHAIಯಿಂದ ಕೇಳ್ಕೊಂಡು. ಒಂದು ಕಾರಿಗೆ ಹಾಕಿದಂತಹ ವಾರ್ಷಿಕ ಫಾಸ್ಟ್ಯಾಗ್ ಪಾಸನ್ನು ಮತ್ತೊಂದು ಕಾರಿಗೆ ವರ್ಗಾಯಿಸಲು ಬರೋದಿಲ್ಲ. ಒಟ್ಟಿನಲ್ಲಿ ಸತತವಾಗಿ ಹೆದ್ದಾರಿಗಳಲ್ಲಿ ಸಂಚರಿಸುವಂತಹ ವಾಹನ ಸವಾರರಿಗೆ ಈ ಪಾಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.